ಕೇಳಿ ಬಂದಂಥ ಭಾಷಣ ಇದು. ಆ ಜಜ್ಬಾತ್ ನನಗೆ ಅರ್ಥ ಆಗತ್ರಿ, ಜಜ್ಬಾತ್ ಅರ್ಥ ಆಗತ್ತಪ್ಪ. ಆದರೆ ಈ ದೇಶ ಬಾಬಾ ಸಾಹೇಬ್ ಅಂಬೇಡ್ಕರರು ಬರೆದುಕೊಟ್ಟ ಸಂವಿಧಾನದ ಪ್ರಕಾರ ನಡೆಯುವಂಥದ್ದು. ಗುಸ್ತಾಖೆ ನಬಿ, ಪೈಗಂಬರರಿಗೆ ಅವಮಾನ ಮಾಡಿದವರ ತಲೆ ಕತ್ತರಿಸೋದು ಶರಿಯಾದಲ್ಲಿ ಇದೆ. ಅದರ ಪ್ರಕಾರ ನಡೆಯುವ ದೇಶಗಳಿದ್ದಾವೆ, ಅಲ್ಲಿ ನಡೆಯಬೇಕದು, ಅಲ್ಲಿ ನಡೆಯುತ್ತದು, ಇಲ್ಲಿ ಅಲ್ಲ. ಈ ದೇಶಕ್ಕೊಂದು ಸಂವಿಧಾನ ಇದೆ. ನನ್ನ ಧಾರ್ಮಿಕ ನಂಬಿಕೆ, ಧಾರ್ಮಿಕ ಆಚರಣೆ ಅವೆಲ್ಲವೂ ವೈಯಕ್ತಿಕ, ಎಲ್ಲವೂ ವೈಯಕ್ತಿಕ. ನನ್ನ ಧಾರ್ಮಿಕ ನಂಬಿಕೆಗೂ ನನ್ನ ಸಂವಿಧಾನಕ್ಕೂ ತಿಕ್ಕಾಟ ಬಂದರೆ ನನ್ನ ತಲೆ ಮೇಲೆ ನನ್ನ ಸಂವಿಧಾನ ಇರುತ್ತಷ್ಟೇ. ಅಬ್ಸಲ್ಯೂಟ್ಲಿ ನೋ ಸೆಕೆಂಡ್ ಥಾಟ್, ಎರಡನೇ ಮಾತೇ ಇಲ್ಲ. ಹಂಗಿರ್ತೀವಿ ಅನ್ನುವಂಥವ್ರು ಈ ದೇಶದಲ್ಲಿ ಇರಬಹುದು, ಉಳಿದೇ ಇರೋರು ಹೋಗಬಹುದು. ಆಗೋದಿಲ್ಲಪ್ಪ. ನಾವು ಪೈಗಂಬರಿಗೆ ಅವಮಾನ ಆದರೆ ತಲೆ ಕತ್ತರಿಸುವ ವ್ಯವಸ್ಥೆಯಲ್ಲೇ ಇರ್ತೀವಿ ಅನ್ನೋದಾದರೆ ತುಂಬ ದೂರ ಇಲ್ಲ, ಪಕ್ಕದಲ್ಲಿ ಪಾಕಿಸ್ತಾನದಲ್ಲಿದೆ, ಅಫ್ಘಾನಿಸ್ತಾನದಲ್ಲಿದೆ, ಇರಾನ್ನಲ್ಲಿದೆ, ಇರಾಕ್ನಲ್ಲಿದೆ, ಸಿರಿಯಾದಲ್ಲಿದೆ, ದಾರಿ ಓಪನ್ ಇದೆ. ಈ ದೇಶ ಆ ಸಂವಿಧಾನದಲ್ಲಿ ಯಾರದ್ದಾದ್ರೂ ಧಾರ್ಮಿಕ ನಂಬಿಕೆಗೆ ಧಕ್ಕೆಯಾದರೆ ಕಾರ್ಯಾಂಗ ಅನ್ನಿಸಿಕೊಂಡಿರುವ ಪೊಲೀಸರ ಹತ್ರ ಹೋಗಬೇಕು, ಕಂಪ್ಲೇಂಟ್ ಕೊಡಬೇಕು, FIR ರಿಜಿಸ್ಟರ್ ಮಾಡಬೇಕು. ಪೊಲೀಸರು ಅಟ್ರಾಕ್ಟ್ ಆಗುವ ಸೆಕ್ಷನ್ಗಳ ಅಡಿಯಲ್ಲಿ ಏನು ಕ್ರಮ ಕೈಗೊಳ್ಳಬೇಕು ಆ ಕ್ರಮ ಕೈಗೊಳ್ತಾರೆ. ಆರೋಪ ತನಿಖೆಯಲ್ಲಿ ಸಾಬೀತಾದರೆ ಅವರು ಚಾರ್ಜ್ ಶೀಟ್ ಹಾಕ್ತಾರೆ. ಶಿಕ್ಷೆ ಏನು ಕೊಡಬೇಕು ಅನ್ನೋದನ್ನು ನ್ಯಾಯಾಂಗ ಡಿಸೈಡ್ ಮಾಡುತ್ತೆ. ದಿಸ್ ಇಸ್ ದ ಸಿಸ್ಟಮ್, ದಿಸ್ ಇಸ್ ದ ಸಿಸ್ಟಮ್. ಈ ಸಿಸ್ಟಮ್ಮು ಪೈಗಂಬರ್ಗೆ ಅವಮಾನ ಮಾಡಿದ್ರು ಹಂಗೆ ವರ್ಕ್ ಆಗುತ್ತೆ, ರಾಮನಿಗೆ ಅವಮಾನ ಮಾಡಿದ್ರು ಹಂಗೆ ವರ್ಕ್ ಆಗುತ್ತೆ, ಚಾಮುಂಡೇಶ್ವರಿಗೆ ಅವಮಾನ ಮಾಡಿದ್ರು ಹಂಗೆ ವರ್ಕ್ ಆಗುತ್ತೆ, ಜೀಸಸ್ ಕ್ರೈಸ್ಟ್ಗೆ ಅವಮಾನ ಮಾಡಿದ್ರು ಹಂಗೆ ವರ್ಕ್ ಆಗುತ್ತೆ, ಬುದ್ಧ, ಮಹಾವೀರ, ಬಸವಣ್ಣ ಯಾರಿಗೆ ಅವಮಾನ ಮಾಡಿದ್ರು ಹಂಗೆ ವರ್ಕ್ ಆಗುತ್ತೆ, ಹಂಗೆ ವರ್ಕ್ ಆಗುತ್ತೆ, ಹಂಗೆ ವರ್ಕ್ ಆಗೋದು ಆಗಬೇಕು. ಇದರಲ್ಲಿ ಎರಡನೇ ಮಾತಿಲ್ಲ. ಈ ಮಾತನ್ನ ಮಾತಿಗೂ ಸಂವಿಧಾನದ ಪ್ರತಿಯನ್ನು ಹೊರಗೆಳೆಯುವಂತ ಮೈಕೆಲ್ ಅಲ್ಗಳು ಹೇಳಲಿ, ಹೆಂಗೈತಿ ಮೈಗೆ ಅಂತ ಕೇಳಲಿ ಅವ್ರಿಗೆ. ನೋ 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 ಧಾರ್ಮಿಕ ನಂಬಿಕೆ, ಧಾರ್ಮಿಕ ನಂಬಿಕೆ. ಮೈಸೂರಿನಲ್ಲಿ ನಡೆದಂಥ ಘಟನೆ ರೀ. ತಾಯಿ ಚಾಮುಂಡೇಶ್ವರಿ ವೇಶ್ಯ ಅಂದವನು ಓಡಾಡ್ಕೊಂಡಿದ್ದಾನಲ್ಲಿ ಆರಾಮ್ಸೆ. ಇರಬೇಕು, ನಾನು ಇಲ್ಲ ಅಂತ ಹೇಳ್ತಿಲ್ಲ. ತಾಯಿ ಚಾಮುಂಡೇಶ್ವರಿಯನ್ನು ಯಾರೋ ವೇಶ್ಯ ಅಂತ ಕರೆದಾಗ ಯಾರ ಮನಸ್ಸಿಗೆ ಘಾಸಿ ಆಗಿದೆಯೋ ಅವ್ರು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು, ಕೈ ಕಲ್ಲೆತ್ಕೊಳ್ಳೋದಲ್ಲ. ನೋ. ರಾಮ ಹೆಂಡಗುಡುಕ ಅಂದಂಥವನು ಇದ್ದಾರೆ, ಯಾರ ಮನಸ್ಸಿಗೆ ಘಾಸಿ ಆಯಿತು ಹೋಗಿ FIR ಮಾಡಿಸ್ಬೇಕು, ತನಿಖೆ ಆಗಬೇಕು, ನ್ಯಾಯಾಂಗ ಡಿಸೈಡ್ ಮಾಡುತ್ತೆ. ಹಾಗೆ ಪೈಗಂಬರ್ಗೆ ಅವಮಾನ ಮಾಡಿದವ್ರಿಗೂ ಇದರಲ್ಲಿ ಕಾಂಪ್ರಮೈಸ್ ಇಲ್ಲ. ಅದು ಬೇರೆ ಇದು ಬೇರೆ ಅನ್ನುವಂಥವ್ರು ಯಾರು ಇದ್ರೆ ಬರ್ರಿ ನನ್ನ ಮುಂದೆ. ಅಥವಾ ಇಲ್ಲ ಇಲ್ಲ, ಪೈಗಂಬರಿಗೆ ಅವಮಾನ ಅನ್ನೋದು ಧಾರ್ಮಿಕ ನಿಂದನೆಯಲ್ಲಿ ಬರಬೇಕು, ಚಾಮುಂಡೇಶ್ವರಿ ವೇಶ್ಯ ಅನ್ನೋದು ವಾಕ್ ಸ್ವಾತಂತ್ರ್ಯದಲ್ಲಿ ಬರಬೇಕು ಅನ್ನುವಂಥವ್ರು ಯಾರಾದರೂ ಇದ್ರೆ ಅವರಾರು ಬರ್ರಿ ಎದುರುಗಡೆ ಬನ್ನಿ ದಯವಿಟ್ಟು. ಇಲ್ಲ, ಇದರ ಮೇಲೆ ಅಷ್ಟು ಪ್ರೀತಿ ಇದ್ದಂಥವ್ರು ಒಂದು ಕಾನೂನು ಪಾಸ್ ಮಾಡ್ರಿ, ಮಸೂದೆ ಇಡ್ರಿ. ಹೆಂಗೋ ಅಧಿವೇಶನ ಬರ್ತಾ ಇದೆ, ಪೈಗಂಬರಿಗೆ ಅವಮಾನ ಮಾಡಿದರೆ ಗಲ್ಲು ಶಿಕ್ಷೆ ಕೊಡೋದಕ್ಕೆ ಒಂದು ಮಸೂದೆ ಇಡಿ, ನಿಯಮ ಮಾಡ್ತೀರಾ? KN ರಾಜಣ್ಣ ಅವರು ಮಾತಾಡಿದ್ರು, ಸಚಿವ ರಾಜಣ್ಣ ಅವರು. ಪೊಲೀಸರ ಕಾಮನ್ ಸೆನ್ಸ್ ಅನ್ನು ಪ್ರಶ್ನೆ ಮಾಡ್ತಾರೆ. ಮುಸ್ಲಿಂ ಮೆಜಾರಿಟಿ ಏರಿಯಾ ಉದಯಗಿರಿ, ಅಲ್ಲಿ ಆರೋಪಿನ ಯಾರ ಕರ್ಕೊಂಡು ಹೋಗಿ ಕೂಡಿಸ್ಕೊತಾರ ಅಂತ. ಅರೇ ರೇ 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 ಇದು ಬೇರೆ ಶುರುವಾಯ್ತಾ ಸರ್? ಮುಸ್ಲಿಂ ಮೆಜಾರಿಟಿ ಏರಿಯಾಗಳಲ್ಲಿ ಯಾವ ಪ್ರಕರಣದ ಆರೋಪಿನ ಕರ್ಕೊಂಡೋಗಿ ಕೂಡಿಸ್ಕೋಬೇಕು, ಯಾವ ಪ್ರಕರಣದ ಆರೋಪಿನ ಕರ್ಕೊಂಡೋಗಿ ಕೂಡಿಸ್ಕೋಬಾರ್ದು, ಚಾಮುಂಡೇಶ್ವರಿ ವೇಶ್ಯ ಅಂದಂಥವ್ರು ಎಲ್ಲಿರಬೇಕು, ಎಲ್ಲಿರಬಾರ್ದು, ಕೇಳಿಸ್ಕೊಳ್ಳಿ. ರಾಜಣ್ಣವ್ರು ಮಾತಾಡಿದ್ದು, ಅವ್ರಿಗೊಂದಷ್ಟು ಕೌಂಟ್ರ್ಗಳು.